ಆತ್ಮೀಯರೇ, ನಾನು ಚಂದ್ರಮತಿ ಹೆಸರಾವ್. ಎಲ್ಲರಿಗೂ ನನ್ನ ವಂದನೆಗಳು. ಇಂದು ಆಷಾಢ ಮಾಸದ ಅಮಾವಾಸ್ಯೆ. ಇದನ್ನು ನಮ್ಮ ತುಳುನಾಡಿನ ಸಂಸ್ಕೃತಿಯಲ್ಲಿ ಆಟಿ ಅಮಾಸೆ ಎಂದೆನ್ನುವುದು ವಾಡಿಕೆ. ಈ ಆಟಿ ಅಮಾಸೆಗೆ ಪಾಲೆ ಮರದ ಕಷಾಯ ಕುಡಿದರೆ ವರ್ಷಪೂರ್ತಿ ರೋಗಗಳಿಂದ ಮುಕ್ತರಾಗಬಹುದು ಎಂಬ ನಂಬಿಕೆ ಜನಮನದಲ್ಲಿ. ಇದರ ಕುರಿತು ಕಳೆದ ಬಾರಿ ವಿಡಿಯೋವೊಂದನ್ನು ಮಾಡಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ. ಆಸಕ್ತಿ ಉಳ್ಳವರು ಇದನ್ನು ನೋಡಿಕೊಳ್ಳಬಹುದು. ಉಡುಪಿ ಜಿಲ್ಲೆಯ ಶಿರ್ವ ಗ್ರಾಮವು ಈ ಆಟಿ ಅಮಾಸೆ ಮದ್ದಿಗೆ ಬಹಳ ಹೆಸರುವಾಸಿಯಾಗಿದೆ. ಇಲ್ಲಿಯ ಯುವಕರೆಲ್ಲ ಸೇರಿಕೊಂಡು ಶ್ರೀ ಅನಂತರಾಯ ಶೆಣೈಯವರ ಮುಂದಾಳತ್ವದಲ್ಲಿ ಪಾಲೆ ಮರದ ಕೆತ್ತೆಯ ಕಷಾಯ ಹಾಗೂ ಮೆಂತೆ ಗಂಜಿಯನ್ನು ತಯಾರಿಸಿ ಇಡೀ ಊರಿಗೆ ಹಂಚಿ ನಮ್ಮ ತುಳುನಾಡ ಸಂಸ್ಕೃತಿಯನ್ನು ಮುಂದುವರಿಸಿ ತಂದಿದ್ದಾರೆ. ಬನ್ನಿ, ಈ ಆಟಿದ ಕಷಾಯವನ್ನು ತಯಾರಿಸುವ ವಿಧಾನವನ್ನು ನಿಮಗೂ ತೋರಿಸಬೇಕೆಂಬ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೇನೆ. ಆಟಿ ಅಮಾವಾಸ್ಯೆಯ ಮಧ್ಯರಾತ್ರಿಯ ನಂತರವೇ ಪಾಲೆ ಮರದ ಕೆತ್ತೆಯನ್ನು ತೆಗೆಯುವ ಸಂಪ್ರದಾಯವಿದೆ. ನಡುರಾತ್ರಿಯಲ್ಲಿ ದೇವತೆಗಳು ಬಂದು ಆ ಮರದ ಹಾಲನ್ನು ಕುಡಿಯುವಾಗ ಅದು ಅಮೃತದಂತೆ ಸಿಹಿಯಾಗಿರುತ್ತದೆ. ನಂತರ ಅದು ಕಹಿಯಾಗುತ್ತಾ ಬರುತ್ತದೆ ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ಇದೆ. ಮೊದಲು ಮರಕ್ಕೆ ಪ್ರಾರ್ಥನೆ ಸಲ್ಲಿಸಿ ನಂತರ ಮರದ ತೊಗಟೆಯನ್ನು ತೆಗೆಯಲು ಆರಂಭ. ಈ ಮರದ ತೊಗಟೆಯನ್ನು ತೆಗೆಯಲು ಕಬ್ಬಿಣದ ಕತ್ತಿಯನ್ನಾಗಲಿ ಚೂರಿ, ಕುಡಾರಿ, ಕೊಡಲಿ ಯಾವುದನ್ನು ಕೂಡ ಬಳಸುವಂತಿಲ್ಲ. ಈ ಮರಕ್ಕೆ ಕಬ್ಬಿಣ ತಾಗಬಾರದು. ಚೂಪಾದ ಕಲ್ಲಿನಿಂದಲೇ ಕೆತ್ತಿ ತೆಗೆಯಬೇಕು. ಎತ್ತರದ ಮರಕ್ಕೆ ಹೀಗೆ ಅಟ್ಟಳಿಗೆಯನ್ನು ಕಟ್ಟಿ ಕೆತ್ತಿ ತೆಗೆಯುತ್ತಾರೆ. ನಂತರ ಇದು ತೆಗೆದ ಕೆತ್ತೆಗಳನ್ನು ಕಷಾಯ ಮಾಡಲು ಊರಿನ ದೇವಾಲಯ ಅಂದರೆ ನಮ್ಮ ಮಹಾಲ್ಸಾ ನಾರಾಯಣಿ ದೇವಸ್ಥಾನದ ಅಗ್ರಸಾಳೆಗೆ ತಂದು ನೀರಿನಿಂದ ಸ್ವಚ್ಛವಾಗಿ ತೊಳೆದು ಅದರ ದಪ್ಪನೆ ಹೊರಗಿನ ಕವಚವನ್ನು ಕಲ್ಲಿನಿಂದಲೇ ಕೆತ್ತಿ ಕೆತ್ತಿ ತೆಗೆಯುತ್ತಾರೆ. ಅದರ ಒಳಗಿನ ಬಿಳಿ ಬಣ್ಣದ ಕೆತ್ತೆ ಅಂದರೆ ತಿರುಳನ್ನು ಕಡೆಯುವ ಕಲ್ಲಿಗೆ ಹಾಕಿ ಮರದ ಬಲಾಯಿಯಿಂದ ಜಜ್ಜಿ ಪುಡಿ ಮಾಡುತ್ತಾರೆ. ಇಲ್ಲಿ ಕೂಡ ಕಬ್ಬಿಣವನ್ನು ಬಳಸುವಂತಿಲ್ಲ. ನಂತರ ಜಜ್ಜಿದ ಪಾಲೆ ತಿರುಳಿನ ಸಪೂರ ಚೂರುಗಳನ್ನು ಗ್ರೈಂಡರಿಗೆ ಹಾಕಿ ರುಬ್ಬುತ್ತಾರೆ. ಇದೇ ಸಮಯದಲ್ಲಿ ಮೆಂತೆಗಂಜಿ ಕೂಡ ಸಿದ್ಧವಾಗುತ್ತದೆ. ಕುದಿಯುವ ನೀರಿಗೆ ಅಕ್ಕಿಯನ್ನು ಸೇರಿಸುತ್ತಾರೆ. ನೆನೆಸಿ ರುಬ್ಬಿದ ಮೆಂತೆಯನ್ನು ಹಾಗೂ ಹಸಿ ತೆಂಗಿನಕಾಯಿ ತುರಿ, ಕಾಯಿ ಹಾಲು, ಬೆಲ್ಲ ಹಾಗೂ ತುಪ್ಪವನ್ನು ಸೇರಿಸಿ ಸಿಹಿಗಂಜಿ ಮಾಡಿ ಡಬ್ಬಿಗಳಲ್ಲಿ ಹಾಕಿ ರೆಡಿ ಮಾಡಿಡುತ್ತಾರೆ. ಈಗ ರುಬ್ಬಿದ ಪಾಲೆ ಕೆತ್ತೆಯ ನುಣ್ಣಗಿನ ನೀರನ್ನು ಬಿಳಿ ಬಟ್ಟೆಯ ಮೇಲೆ ಸುರಿದು ಸೋಸುತ್ತಾರೆ. ಹೀಗೆ ಸೋಸಿದ ಕಷಾಯಕ್ಕೆ ಓಮ, ಕಾಳುಮೆಣಸು ಹಾಗೂ ಗುದ್ದಿದ ಬೆಳ್ಳುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತಾರೆ. ಮಧ್ಯರಾತ್ರಿಯಲ್ಲಿ ಶುರುವಾದ ಈ ಕಷಾಯದ ಕೆಲಸ ಮುಗಿಯುವಾಗ ಮುಂಜಾನೆ ಕೋಳಿ ಕೂಗುತ್ತದೆ. ಶಿರ್ವದ ಯುವಕರ ತಂಡ ಬಹಳ ಭಕ್ತಿ ಹಾಗೂ ಶ್ರದ್ಧೆಯಿಂದ ಈ ಸಮಾಜ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಇವರೆಲ್ಲರೂ ಪರೋಪಕಾರ ಮಾಡಲು, ಸಮಾಜ ಸೇವೆ ಮಾಡಲು ಸದಾ ಮುಂದು.
ಈಗ ಪಾಲೆ ತಿರುಳಿನ ರಸಕ್ಕೆ ಬೆಳ್ಳುಳ್ಳಿ, ಕಾಳುಮೆಣಸು, ಓಮದ ಮಿಶ್ರಣ ಬೆರೆಸಿದ ನಂತರ ಇದಕ್ಕೆ ಒಗ್ಗರಣೆಯನ್ನು ಕೊಡುವ ಕ್ರಮವಿದೆ. ನಿಗಿ ನಿಗಿ ಉರಿಯುವ ಕೆಂಡದಲ್ಲಿ ಬೋರ್ಗಲ್ಲನ್ನು ಸೇರಿಸಿ ಬಿಸಿ ಬಿಸಿ ಮಾಡಬೇಕು. ಇದು ಹಳ್ಳಿಗಳಲ್ಲಿ ಪೂರ್ವಜರಿಂದ ಆಚರಿಸಿಕೊಂಡು ಬಂದ ಪದ್ಧತಿ. ಇದರಲ್ಲಿ ಅವರ ಜೀವನಾನುಭವದ ಸತ್ಯವಿದೆ. ಮಳೆಗಾಲದ ದಿನಗಳಲ್ಲಿ ಇದೊಂದು ಕ್ರಮ ಆರೋಗ್ಯ ದೃಷ್ಟಿಯಲ್ಲಿ ಬಹಳ ಒಳ್ಳೆಯದೆಂದು ಇದನ್ನು ಕಡ್ಡಾಯದ ಸಂಪ್ರದಾಯವನ್ನಾಗಿಸಿದರು. ಹಿರಿಯರು ಪ್ರತಿಯೊಂದು ಆಚರಣೆಯು ಅರ್ಥಪೂರ್ಣವಾಗಿದೆ, ಸಮಯೋಚಿತವಾಗಿದೆ. ಬಳಿಕ ಸುಡುವ ಆ ಬೋರ್ಗಲ್ಲ ಮೇಲೆ ಸಿಪ್ಪೆ ಸುಲಿದ ಬೆಳ್ಳುಳ್ಳಿ ಚೂರನ್ನು ಇಟ್ಟು ನಂತರ ತುಪ್ಪ ಹಾಕಿದರೆ ಅದರಲ್ಲಿ ಬೆಳ್ಳುಳ್ಳಿ ಕೆಂಪನೆ ಕಾಯುತ್ತದೆ. ಗಾದೆ ಮಾತೆ ಇದೆಯಲ್ಲ, ಸುಡುವ ಬೆಂಕಿಗೆ ತುಪ್ಪ ಸುರಿದಂತೆ. ಹಾಗೆ ಸುಡುವ ಬಿಸಿ ಬೋರ್ಗಲ್ಲ ಮೇಲೆ ತುಪ್ಪ ಹಾಕಿದಾಗ ಅದು ಬೆಂಕಿ ಹಿಡಿಯುತ್ತದೆ. ಆ ಬೆಂಕಿಯ ಉರಿಯೊಂದಿಗೆ ಬೆಳ್ಳುಳ್ಳಿ ಕೂಡ ಕಾಯುತ್ತದೆ. ಆ ಕಲ್ಲನ್ನು ಕಷಾಯಕ್ಕೆ ಹಾಕಿ ಮೇಲಿನಿಂದ ಗಟ್ಟಿಯಾಗಿ ಮುಚ್ಚಳವನ್ನು ಮುಚ್ಚಬೇಕು. ಆ ಕಲ್ಲಿನ ಬಿಸಿಗೆ ಕಷಾಯ ಕೂಡ ಹದ ಬಿಸಿಯಾಗುವುದು. ನಂತರ ಅದನ್ನು ಕಟಾರುಗಳಲ್ಲಿ ತುಂಬಿಸಿ ಅಲ್ಲಿಂದ ಅದನ್ನು ಶಿರ್ವದ ನಡುಪೇಟೆಯಲ್ಲಿರುವ ಪತಂಜಲಿ ಕೇಂದ್ರಕ್ಕೆ ಕೊಂಡು ಹೋಗುತ್ತಾರೆ. ಅಲ್ಲಿ ಪಾಲೆ ಮರದ ಕಷಾಯವನ್ನು ಸಣ್ಣ ಸಣ್ಣ ಬಾಟಲಿಗಳಲ್ಲಿ ತುಂಬುವ ಪ್ರಕ್ರಿಯೆ ಆರಂಭವಾಗುತ್ತದೆ. ಅಷ್ಟರೊಳಗೆ ಉಷಾಕಾಲ ಬಂದಾಯಿತು. ಊರು ನೆರೆಯೂರ ಜನರೆಲ್ಲ ಶಿಸ್ತಿನಲ್ಲಿ ಸರದಿ ಸಾಲಿನಲ್ಲಿ ಬಂದು ನಿಂತಿರುತ್ತಾರೆ. ಆಟಿ ಅಮಾಸೆ ಎಂದರೆ ಒಂದು ರೀತಿಯ ಹಬ್ಬದ ವಾತಾವರಣ. ಕಷಾಯ ಕಹಿಯಾದರೂ ಸಿಹಿಯಾದ ಮೆಂತೆ ಗಂಜಿ ಮನಸ್ಸಿಗೆ ಮುದ ನೀಡುತ್ತದೆ. ಜೀವನ ಎಂದರೆ ಹೀಗೆ ಸಿಹಿ ಕಹಿಗಳ ಮಿಶ್ರಣ ತಾನೇ. ಎಲ್ಲರಿಗೂ ಕಷಾಯದ ಬಾಟಲಿ ಜೊತೆಗೆ ತಿನ್ನಲು ಒಂದೆರಡು ಗೋಡಂಬಿ ಬೀಜಗಳು ಹಾಗೂ ಮೆಂತೆಯ ಸಿಹಿ ಗಂಜಿಯ ಡಬ್ಬಿಯನ್ನು ಕೊಡುತ್ತಾರೆ. ಬರಲು ಅಸಾಧ್ಯವೆನಿಸಿದವರಿಗೆ ತಮ್ಮ ಅಕ್ಕಪಕ್ಕದ ಮನೆಯವರಿಗೆಲ್ಲ ಜನರು ಕೇಳಿ ಪಡೆದುಕೊಂಡು ಹೋಗುತ್ತಾರೆ. ಸುಮಾರು 1,500 ಜನರು ಬಂದರೂ 4-5 ಕಷಾಯದ ಬಾಟಲಿಗಳು ಖಾಲಿಯಾಗುತ್ತವೆ. ಅಷ್ಟಾಗುವಾಗಲೇ ಅರುಣೋದಯವಾಗಿ ಸೂರ್ಯ ಕೂಡ ಮೋಡದ ಮರೆಯಿಂದ ಕುತೂಹಲದಿಂದ ಇದೆಲ್ಲವನ್ನು ಗಮನಿಸಿ ನೋಡಿ ನಗುತ್ತಾನೆ.
ಇದರ ಪ್ರೇರಣೆ ಹಾಗೂ ಉತ್ಸಾಹದ ಮುಂದಾಳುತನ ಶೀರ್ವದ ಪತಂಜಲಿ ಕೇಂದ್ರದ ಶ್ರೀ ಅನಂತರಾಯ್ ಶೆಣೈ ಮತ್ತು ಅಲ್ಲಿನ ಉತ್ಸಾಹಿ ಸಮಾಜಮುಖಿ ಸೇವಾ ಮನೋಭಾವದ ಯುವಕರು. ಸಮಾಜ ಸೇವೆಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ಮಾಡುತ್ತಾ ಸದಾ ಸುದ್ದಿಯಲ್ಲಿರುವ ಈ ಪುಟ್ಟ ಗ್ರಾಮವು ನನ್ನ ತವರೂರು. ಇದು ನನಗೆ ಬಹಳ ಅಭಿಮಾನ. ನನ್ನ ಕೃಷ್ಣಾರ್ಪಿತಂ ಚಾನೆಲ್ ಪರವಾಗಿ ಶೀರ್ವದ ಎಲ್ಲ ಜನತೆಗೂ ಶುಭವನ್ನು ಹಾರೈಸೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.